ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ತಮ್ಮನೇ ನೋಡಿರೋ ಹಾಗೆ ನನ್ನ ಜೀವನದ ಮೋಸ್ಟ್ ಹಾರರ್ ಡೇ, ವರ್ಸ್ಟ್ ಡೇ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ದಿಸ್ ಸ್ಟೋರಿ ನಾನು ಹೇಳ್ತಾ ಇದ್ದೀನಿ, ಇದು ನನ್ನ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋ ಸ್ಟೋರಿ ಆ್ಯಂಡ್ ನನ್ನ ಜೀವನದಲ್ಲಿ ಮರೆಯೋಕ್ಕಾಗದೇ ಇರೋ ಸ್ಟೋರಿ ಆ್ಯಂಡ್ ಅಟ್ ದ ಎಂಡ್ ನನ್ನ ಹಸ್ಬೆಂಡ್ನ ಥ್ಯಾಂಕ್ ಮಾಡಬೇಕಾಗಿರೋ ಸ್ಟೋರಿ. ಸೊ ಏನಂದರೆ, ಈ ಇನ್ಸಿಡೆಂಟ್ ಆಗಿದ್ದು 2018 ಇನ್ ಆ್ಯಂಡ್ ಅರೌಂಡ್ ಏಪ್ರಿಲ್ ಆರ್ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಆಗಿದ್ದು. ಸೊ ನನ್ನ ಎಜುಕೇಷನ್ ನಾನು ಮುಗಿಸಿದ ತಕ್ಷಣ ನನಗೆ ಜಾಬ್ ಮಾಡಬೇಕು ಅಂತ ಮೈಂಡಲ್ಲಿತ್ತು. ನಾನು ಸುಮಾರು ಕಡೆ ಜಾಬ್ ಸರ್ಚ್ ಮಾಡ್ತಿದ್ದೆ, ಸುಮಾರು ಕಡೆ ಜಾಬ್ಗೆ ಅಪ್ಲೈ ಮಾಡ್ತಿದ್ದೆ. ಆ್ಯಂಡ್ ನಾನು ಓದಿರೋ ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್. ಸೊ ಐ ವಾಸ್ ವೆರಿ ಗುಡ್ ಅಟ್ PR, ದ ಮಾರ್ಕೆಟಿಂಗ್ ಆ್ಯಂಡ್ ಆಲ್ ದ್ಯಾಟ್. ಸೊ ನಾನು ಅಂದ್ಕೊಂಡೆ ಸರಿ ಮಾರ್ಕೆಟಿಂಗಲ್ಲಿ ಏನಾದ್ರು ತೊಗೊಳ್ಳೋಣ ಅಂತ. ನಂಗೆ ಇನ್ನೂ ಅಷ್ಟು ಬಗ್ಗೆ ಜಾಬ್ಸ್ ಬಗ್ಗೆ ಐಡಿಯಾ ಇರಲಿಲ್ಲ, ವಾಟ್ ಆ್ಯಕ್ಚುಲಿ ಮಾರ್ಕೆಟಿಂಗ್ ಈಸ್ ಅಂತ. ಸೊ ನಾನೇನು ಮಾಡಿದೆ, ಒಂದು ಏಜೆನ್ಸಿಗೆ ಅಪ್ಲೈ ಮಾಡಿದೆ. ಆ ಏಜೆನ್ಸಿ ಥ್ರೂ ನಂಗೆ ಒಂದು ಕಡೆ ಜಾಬ್ ಸಿಕ್ತು. ಆಫೀಸ್ ನೇಮ್ ನಂಗೆ ಎಕ್ಸಾಕ್ಟಾಗಿ ಹೀಗೂ ನೆನಪಿಲ್ಲ, ಬಟ್ ಪ್ಲೇಸ್ ಮಾತ್ರ ನಂಗೆ ಕ್ಲಿಯರಾಗಿ ಗೊತ್ತಿದೆ. ಇಟ್ ವಾಸ್ ಇನ್ MG ರೋಡ್. MG ರೋಡ್ ಅಂದರೆ MG ರೋಡೇ ಅಂತಾರೆ ನನ್ನ ಪ್ರಕಾರ ಅದನ್ನು. ಈ ನಾಗಾರ್ಜುನ, ಮೇಘನಾಸ್ ಎಲ್ಲ ಇದೆಯಲ್ಲ, ಆ ಲೇನಲ್ಲಿ ಒಂಚೂರು ಲೆಫ್ಟ್ ತೊಗೋಬೇಕು. ಸೊ ಫಸ್ಟ್ ರೌಂಡ್ ಆಫ್ ಇಂಟರ್ವ್ಯೂಗೆ ನಾನು ನಮ್ಮ ಮಮ್ಮಿ ಜೊತೆ ಹೋಗಿದ್ದೆ. ನಮ್ಮ ಮಮ್ಮಿ ಜೊತೆ ಹೋದಾಗ ಫಸ್ಟ್ ರೌಂಡ್ ಇಂಟರ್ವ್ಯೂ ಕ್ಲಿಯರ್ ಆಗಿದೆ ಅಂತಂದ್ರು. ನಾನು ಆಚೆ ಬಂದು ಅದ್ರ ಆ ಕಡೆ ಸೈಡ್ ಒಂದು ಗ್ರೀನ್ ಆನಿಯನ್ಸ್ ಅಂತ ಒಂದು ಇದಿದೆ, ಹೋಟೆಲ್ ಇದೆ. ನಾನು ಕಾಲೇಜಿಂದ ಹೋಗ್ತಿದ್ವಿ ಅಂತ ನಮ್ಮ ಮಮ್ಮಿ ನಾನು ಕರ್ಕೊಂಡೋಗಿ ಊಟ ಮಾಡಿಕೊಂಡು ಬಂದ್ವಿ. ಆ್ಯಂಡ್ ನನಗೆ ಕಾಲ್ ಮಾಡಿದ್ರು, ನೀವು ಫಸ್ಟ್ ರೌಂಡ್ ಕ್ಲಿಯರ್ ಮಾಡಿದ್ರೆ ಸೆಕೆಂಡ್ ರೌಂಡ್ ಇಸ್ ಅ ಪ್ರಾಕ್ಟಿಕಲ್ ರೌಂಡ್. ನೀವು ಆ್ಯಕ್ಚುಲ್ ಆಗಿ ನಮ್ಮ ಕ್ಲೈಂಟ್ಸ್ ಜೊತೆ ಇಂಟರಾಕ್ಟ್ ಮಾಡಬೇಕಾಗತ್ತೆ. ಸೊ ನೀವು ಸೆಕೆಂಡ್ ರೌಂಡಿಗೆ ಬರಬೇಕು ಅಂತ. ಸೊ ವಿತಿನ್ ಅ ವೀಕ್ ನನ್ನ ಸೆಕೆಂಡ್ ರೌಂಡಿಗೆ ಕರೆದ್ರು. ಈ ಸ್ಪ್ಯಾನಲ್ಲಿ ಅಕ್ಷತಾ ಸರಾನಿಗೆ ಲಾಂಡ್ರಿ ಬ್ಯಾಸ್ಕೆಟ್, ಕಮ್ಮನಹಳ್ಳಿನ ಸಾಕಾರ್ ನಗರ್ ಆ ಕಡೆ ಭಾಗದಲ್ಲಿ ಒಂದು ಲಾಂಡ್ರಿ ಬ್ಯಾಸ್ಕೆಟ್ ಅಂತ ಒಂದು ಬಿಸ್ನೆಸ್ನ ರನ್ ಮಾಡ್ತಾ ಇದ್ರು. ಹಿ ವಾಸ್ ಬ್ಯುಸಿ ಇನ್ ದಟ್. ಆ್ಯಂಡ್ ನಾನು ಸೆಕೆಂಡ್ ರೌಂಡ್ಗೆ ಏನು ಮಾಡಿದೆ, ಸರಿ ಆಯಿತು ನಾನೇ ಹೋಗ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಮಮ್ಮಿನೂ ಕರ್ಕೊಂಡು ಹೋಗಲಿಲ್ಲ, ಬಿಕಾಸ್ ಕ್ಲೈಂಟ್ ಮೀಟಿಂಗು ಎಷ್ಟೊತ್ತಾಗುತ್ತೆ ಏನು ಅಂತ ಗೊತ್ತಿಲ್ಲ ಅಂತ. ನಾನು ಮೆಟ್ರೋದಲ್ಲಿ ಹೋದೆ ಸೆಕೆಂಡ್ ರೌಂಡ್ಗೆ. ಹೋದ್ವಿ, ಕೂತ್ಕೊಂಡ್ವಿ, ಎಲ್ಲರೂ ನನ್ನ ಜೊತೆ ಸುಮಾರು ಜನ ಇದ್ದರು. ಅವಾಗ ಹೇಳಿದ್ರು, ಈ ಥರ ಕ್ಲೈಂಟ್ ಮೀಟಿಂಗ್ ಇರುತ್ತೆ, ಫೋನ್ಸ್ನ ಈಗ ಪದೇ ಪದೇ ಯೂಸ್ ಮಾಡಬಾರ್ದು, ನಿಮ್ಮ ಜನ್ರೇಷನ್ ಸರಿ ಇಲ್ಲ, ಫೋನ್ಸೇ ಯೂಸ್ ಮಾಡ್ತಿರ್ತೀರಾ ಅಂತ ಏನೇನೋ ಕತೆ ಎಲ್ಲ ಹೊಡೆದ್ರು. ಸರಿ ಆಯಿತು, ಎಲ್ಲಿಡಬೇಕು ಅಂತೆಲ್ಲ ನಾವು ಎಂಕ್ವೈರಿ ಮಾಡಿದಾಗ ಒಂದು ಲಾಕರ್ ಇದೆ, ನೀವು ಲಾಕರಲ್ಲಿ ಇಡಬೇಕು, ನಿಮ್ಮ ಬ್ಯಾಗ್ ಕೂಡ ಅಲ್ಲೇ ಇಟ್ಬಿಡಿ, ಬಂದು ನೀವು ಕ್ಲಿಯರ್ ಆದಮೇಲೆ ನೀವು ಎತ್ಕೊಂಡು ಹೋಗ್ಬೋದು ಅಂದರು. ಸೊ ನನ್ನ ಮೈಂಡಲ್ಲಿ ಏನಿತ್ತು, ಕ್ಲೈಂಟ್ ಇಂಟರಾಕ್ಷನ್ ಅಂದರೆ ಏನೋ ಒಂದು ½ ಅನ್ ಅವರ್ ಇರ್ಬೋದು, 1 ಅವರು, ಇದೇ ನಮ್ಮೊಂದು ಕೆಲ್ಸಕ್ಕೆ ತೊಗೊಳ್ಳೋದಕ್ಕೆ ಅದು ಒನ್ ಆಫ್ ದಿ ಇಂಟರ್ವ್ಯೂ ಅಲ್ಲ, ಯಾರು ಗಂಟುಗಟ್ಟಲೆ ಮಾಡ್ತಾರೆ ಅಂತ ನಮಗೆ ಮೈಂಡಲ್ಲಿ. ಆ್ಯಂಡ್ ನಾನು ತುಂಬ ಒಳ್ಳೆ ಹುಡುಗಿ ಥರ ಅವ್ರು ಆ್ಯಕ್ಚುಲಿ ಮೀಟಿಂಗ್ ನಮ್ಮದು, ಅವ್ರು ನಮ್ಮ ಜೊತೆ ಇಂಟ್ರಾಕ್ಟ್ ಇದೆಲ್ಲ ಹೇಳಬೇಕಿತ್ತಲ್ಲ, ಅವಾಗೆ ಫೋನ್ನ ಸೈಲೆಂಟ್ಗೆ ಹಾಕಿ ಅಂತ ಹೇಳಿದ್ರು. ಸೊ ನಾನು ಫೋನ್ನ ಅಲ್ಲೇ ಸೈಲೆಂಟ್ಗೆ ಹಾಕಿದೆ. ಸೈಲೆಂಟ್ಗೆ ಹಾಕ್ಬಿಟ್ಟು ಬ್ಯಾಗಿಗೆ ಹಾಕ್ಬಿಟ್ಟು ನಾನು ಜಿಪ್ ಹಾಕಿ ಎತ್ತಿಟ್ಬಿಟ್ಟಿದ್ದೀನಿ. ಅಟ್ಲೀಸ್ಟ್ ಎತ್ತಿಡ್ಬೇಕಾ ನಾನು ಸೈಲೆಂಟಿಂದ ತೆಗಿಬೇಕಿತ್ತು. ನಂಗೆ ಏನೂ ಓಡಲಿಲ್ಲ, ಐ ವಾಸ್ ನ್ಯೂ ಟು ದಿಸ್ ಫೀಲ್ಡ್. ಸೊ ನಂಗೆ ಏನಂದರೆ, ಓಕೆ ಅವ್ರು ಹೇಳೋದನ್ನ ನಾನು ಕೇಳಬೇಕು, ಐ ಹ್ಯಾವ್ ಟು ಗೆಟ್ ದಿಸ್ ಜಾಬ್, ಅಷ್ಟೇ ನಂಗೆ ತಲೆಯಲ್ಲಿದ್ದಿದ್ದು. ಸೊ ನಾನೇನು ಮಾಡಿದೆ, ಆಯಿತು ಅಂದ್ಬಿಟ್ಟು ಲಾಕರಲ್ಲಿ ಇಟ್ವಿ. ಇಟ್ಟ ಮೇಲೆ ನನಗೊಬ್ರನ್ನ ಅಸೈನ್ ಮಾಡಿದ್ರು. ಹಿ ವಾಸ್ ಅ ಮೇಲ್, ಅರೌಂಡ್ 32 ಇಯರ್ಸ್ ಪರ್ಸನ್ನು. ಹೆಸರು ನನಗೆ ನೆನಪಿಲ್ಲ, ಬಟ್ ಮುಖ ಸಾರ್ಟ್ ಆಫ್ ನೆನಪಿದೆ. ಆ್ಯಂಡ್ ಹಿ ವಾಸ್ ವೆರಿ ಕೈಂಡ್ ಟು ಮೀ. ನನಗೆ ವರ್ಕ್ ರಿಲೇಟೆಡ್ ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕು ಅಂತೆಲ್ಲ ಇದು ಮಾಡಿದ್ರು. ಸೊ ಅವ್ರು ಏನಂದ್ರು, ಸೊ ನಮ್ಮ ಕ್ಲೈಂಟ್ನ ನಾವು ಮೀಟ್ ಮಾಡೋಕ್ಕೆ ಹೋಗೋಣ, ಅದಕ್ಕೂ ಮುಂಚೆ ವಿಲ್ ಗೋ ಟು ದ ನಿಯರ್ ಬೈ ಕಾಫಿ ಡೇ, ನಿಮ್ಗೆಲ್ಲಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತಂದರು. ನಾನು ಇಲ್ಲೇ ಯಾವುದೋ ಕಾಫಿ ಡೇ ಹೋಗ್ತೀವೇನೋ ಅಂತ ಅಂದ್ಕೊಂಡ್ವಿ. ಹಿ ಬುಕ್ಡ್ ಆಟೋ. ಸೊ ನಾವು ಆಟೋ ಬುಕ್ ಮಾಡಿಕೊಂಡು ಹೋದ್ವಿ. ಯಾವುದೋ ಒಂದು ತುಂಬ ದೂರ, ಲೈಕ್ ಕೋರಮಂಗಲ ದಾಟಿ ಆ ಕಡೆ ಸೈಡ್ ಕರ್ಕೊಂಡು ಹೋದ್ರು. ಸೊ ಓಕೆ, ಕ್ಲೈಂಟ್ ಇರೋದೇ ಇಲ್ಲೇನೋ, ಮಾತಾಡ್ಕೊಂಡು ಹೊರಟ್ಬಿಡ್ತೀವಿ ಅಂತ ನಾನು ಹೆಂಗೂ ಮನೇಲೂ ಹೇಳಿದ್ದೆ, ಇಂಟರ್ವ್ಯೂ ಎಲ್ಲ ಇತ್ತು ಅಂತ ಅಲ್ಲ. ಸರಿ ಹೋದ್ವಿ, ಕಾಫಿ ಡೇಲಿ ಹಿಂಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಅಪರೆಂಟ್ಲಿ ಅವ್ರು ನಂಗೆ ಏನು ಎಕ್ಸ್ಪ್ಲೇನ್ ಮಾಡಿದ್ರು ಅಂದರೆ, ಆವಾಗಷ್ಟೇ ಮೋದಿ ಗೌರ್ಮೆಂಟ್ ಸ್ಟಾರ್ಟ್ ಆಗಿತ್ತು, ಸ್ಟಾರ್ಟ್ ಆಗಿ 2 years ಆಗಿತ್ತು, ಏನೋ ಆ ಥರ ಇತ್ತು. ಆ ಟೈಮಲ್ಲಿ ಏನೋ ಒಂದು ಸ್ಕೀಮ್ ಲಾಂಚ್ ಆಗಿತ್ತು. ಈ ಸ್ಕೀಮ್ನ ನಮ್ಮ ಕ್ಲೈಂಟ್ಸಿಗೆ ಪ್ರಪೋಸ್ ಮಾಡಬೇಕು, ವಿ ಹ್ಯಾವ್ ಟು ಕನ್ವಿನ್ಸ್ ಅವರ್ ಕ್ಲೈಂಟ್ಸ್, ಈ ಸ್ಕೀಮ್ನ ನಾವು ಮಾರ್ಕೆಟ್ ಮಾಡಬೇಕು ಆ್ಯಂಡ್ ಅವ್ರನ್ನ ಇದಕ್ಕೆ ಒಪ್ಪಿಸಿ ನಾವು ಡೀಟೇಲ್ಸ್ ತೊಗೊಂಡು ಬರಬೇಕು ಅಂದರು. ನಾನೇನು ಅಂದ್ಕೊಂಡು, ಓಕೆ ಕ್ಲೈಂಟ್ ಏನೋ ಇಲ್ಲೇ ಬರ್ತಾರೋ ಅಥವಾ ಇಲ್ಲೇ ಯಾವುದೋ ಆಫೀಸ್ ಇದೆ ಅಂದ್ಕೊಂಡು ಸುಮ್ಮನೆ ಅದೇ. ಓಕೆ ಬನ್ನಿ ನಾವು ಹೋಗೋಣ ಕ್ಲೈಂಟ್ ಮೀಟ್ ಮಾಡೋಕ್ಕೆ ಅಂದರು. ಸರಿ ಆಯಿತು ಅಂತ ಹೊರಟ್ವಿ. ನಾನು ಎಷ್ಟೊತ್ತಾಗ್ಬೋದು ಇದು ಅಂತಂದೆ. ಅದೇ ನಮ್ದೊಂದಷ್ಟು ಕ್ಲೈಂಟ್ ಡಾಟಾ ಬೇಸಸ್ ತೊಗೊಳ್ಳೋವರೆಗೂ ಟೈಮ್ ಹಿಡಿಯುತ್ತೆ ಅಂದರು. ಓಕೆ ಫೈನ್ ಅಂತ ಅಂದೆ. ಆಮೇಲೆ ಅಲ್ಲಿಂದ ಸೀದಾ ಯಾವುದೋ ಆಫೀಸ್ಗೆ ಹೋದ್ವಿ. ಆಫೀಸನ್ನು ನಾಕ್ ಮಾಡ್ತಾ ಇದ್ದಾರೆ. ನಾಕ್ ಮಾಡಿದ್ರು, ಇವ್ರು ಏನು ಗೊತ್ತಿರೋ ಆಫೀಸ್ ಅಲ್ವಾ, ಕ್ಲೈಂಟ್ ಅಂತ ಅಂದರು ಅಂತ ನಾನು ಅವಾಗೂ ಸುಮ್ಮನೆ ಅದೇ. ನಾಕ್ ಮಾಡಿಬಿಟ್ಟು ಎಂಟ್ರಾಗ್ಬಿಟ್ಟು, ನಾವು ಈ ಥರ ಇದು ಏಜೆನ್ಸಿಯಿಂದ ಹಿಂಗೆ ಈ ಥರ ಆಫೀಸಿಂದ ಬಂದಿದ್ದೀವಿ, ಈ ಥರ ಹಿಂಗೆ ಸ್ಕೀಮ್ ಇದೆ, ನಾವು ಒಂದು 2 minutes ಟೈಮ್ ಕೊಟ್ಟು ಇದ್ರ ಬಗ್ಗೆ ಕೇಳ್ತೀರಾ ಅಂತೆ. ಅಲ್ಲಿವರೆಗೂ ರಿಯಲೈಸ್ ಆಗಿಲ್ಲ ನಾನು ಸೇಲ್ಸ್ ಏಜೆಂಟ್ ಥರ ಹೋಗಿದ್ದೀನಿ ನಾನು ಅಂತ.
ನಾನು ಮುಖ ನೋಡ್ತಾ ಇದ್ದೀನಿ ಅವನಿಗೆ, ನನ್ನ ಮುಖ ನೋಡ್ತಾ ಇದ್ದಾನೆ, ಹಿ ಈಸ್ ಡೂಯಿಂಗ್ ಇಸ್ ವರ್ಕ್. ಬಟ್ ಏನು ಮಾಡ್ತೀರಾ, ನಾನು ಬಂದ್ಬಿಟ್ಟಿದ್ದೀನಿ ಇದಕ್ಕೆ. ಆಯಿತು ಸರಿ ಅವ್ರು ನಮ್ಮ ಮುಖದ ಮೇಲೆ ಹೇಳಿದ್ರು, ಸಾರಿ ವಿ ಹ್ಯಾವ್ ಡೋಂಟ್ ಹ್ಯಾವ್ ಟೈಮ್ ಫಾರ್ ದಟ್ ಸರ್ವಿಸ್ ನಾಟ್ ದೇರ್ ಅಂದ್ಬಿಟ್ಟು ಅವ್ರು ಬಾಗ್ಲಾಕ್ಬಿಟ್ರು. ದಟ್ ಇಸ್ ವೆನ್ ಐ ರಿಯಲೈಸ್ ದಿಸ್ ಇಸ್ ಸೇಲ್ಸ್ ಅಂತ. ಸರಿ ಅವ್ನು ಇಲ್ಲಿಗೆ ಮುಗಿಸಲ್ಲ, ಯಾರಾದರೂ ಒಬ್ರು ಕ್ಲೈಂಟ್ ಹಿಡಿದ್ಬಿಟ್ಟೆ ಅವ್ನು ಕಳಿಸೋದು, ಬಿಕಾಸ್ ಹಿ ವಾಂಟ್ಸ್ ಟು ಸಿ ಮೈ ಸ್ಕಿಲ್ ಅನ್ಕೊಂಡೆ. ಆಯಿತು, ಇನ್ನೊಂದು ಶಾಪ್ಗೆ ಹೋದ್ವಿ, ಅಲ್ಲೂ ರಿಜೆಕ್ಷನ್, ಇನ್ನೊಂದು ಕಡೆ ಹೋದ್ವಿ, ಒಂದು ಮನೆಗಳು. ಆಮೇಲೆ ಹೆಂಗಾಗೋಯ್ತು ಅಂದರೆ ರೆಸಿಡೆನ್ಷಿಯಲ್ ಏರಿಯಾಗೆ ಹೋಗ್ತಾ ಇದೀವಿ, ಮನೆಗಳಿಗೆ ಹೋಗ್ತಾ ಇದ್ದಾನೆ. ಹೀಸ್ ನಾಕಿಂಗ್ ದ ಡೋರ್, ಹೀಸ್ ಆಸ್ಕಿಂಗ್ ದ ಪರ್ಮಿಷನ್ ಟು ಎಕ್ಸ್ಪ್ಲೇನ್ ಆಲ್ ದಿಸ್. ಅಂದರೂ ಒಂದು ಮನೆಯವರು ನಮ್ಮನ್ನು ಬಿಟ್ಟರು. ನನಗೆ ಅಪ್ಪ ಯಾರೋ ಒಬ್ರು ಡೀಟೇಲ್ಸ್ ಕೊಟ್ಟರೆ ಸಾಕು ಅನ್ಸ್ಬಿಟ್ಟಿತ್ತು. ಅವ್ರು ಕೂತ್ಕೊಂಡು ನಮಗೆ ನೀರು ಕೊಟ್ಟರು, ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದು, ಅವರು ಕೇಳಿಸ್ಕೊಂಡ್ರು ಮೋದಿದು ಅಂತ ಹೇಳಿದ್ದಕ್ಕೆ. ಆಮೇಲೆ ಸರಿ ಡೀಟೇಲ್ಸ್ ಅಂತ ಏನೋ ಒಂದು ಮೊಬೈಲ್ ನಂಬರು ಇವನೇನೋ ಫಿಲ್ ಮಾಡ್ಕೊಂಡ. ನಂದೇನೋ ಇರಲಿಲ್ಲ ಅಲ್ಲಿ, ನಾನು ಮಾತಾಡಬೇಕಾಗಿದ್ದು ಅಲ್ಲ, ಸುಮ್ಮನಾದ್ವಿ. ಆಮೇಲೆ ನಾನು ಒಂದು ಪಾಯಿಂಟಲ್ಲಿ ಕೇಳಿದೆ, ಮಧ್ಯಾಹ್ನ ಆಗ್ತಾ ಬರ್ತಿತ್ತು, ಸರಿ ಬನ್ನಿ ನಾವು ಆಫೀಸ್ಗೆ ಹೋಗೋಣ, ನಮ್ದು ಇಷ್ಟೇ ಅಲ್ವಾ, ಓಕೆ ಇಟ್ ಇಸ್ ಡನ್ ಅಂತ ಅಂದೆ. ಅವನಿಲ್ಲ, ನಮ್ದು ಇವತ್ತಿನ ಟಾರ್ಗೆಟ್ ಮುಗಿಸ್ಕೊಂಡು ಹೋಗಬೇಕು ಅಂತ ಅಂದ. ಎಷ್ಟು ಟಾರ್ಗೆಟು, ಇಷ್ಟು ಮನೆ ಅಂತ ನಾವು ಕವರ್ ಮಾಡಬೇಕು ಅಂತ ಅಂದ. ಓಕೆ ಫೈನ್, ಡೀಟೇಲ್ಸ್ ಬೇಕು, ಸರಿ ಆಯಿತು. ಆಮೇಲೆ ಏನಾಯಿತು, ಮಧ್ಯಾಹ್ನ ಊಟದ ಟೈಮ್ ಆಯಿತು. ಅಲ್ಲೇ ಅದೊಂದು ಪಂಜಾಬಿ ಹೋಟೆಲ್ಗೆ ಏನೋ ಕರ್ಕೊಂಡು, ದಟ್ ಇಸ್ ವೆರಿ ಗುಡ್, ಇಲ್ಲೇ ತಿನ್ನೋಣ ಅಂತಲ್ಲ. ನನಗನ್ನಿಸ್ತು ಹಿಸ್ ವೆರಿ ಫೆಮಿಲಿಯರ್ ವಿತ್ ದ ಪ್ಲೇಸಸ್ ಅಂತ. ಸರಿ ನಾನು ತಿಂದ್ವಿ. ತಿಂದ ಮೇಲೆ ಆಯಿತು ಹೊರಡೋಣ, ದಿಸ್ ಇಸ್ ಎನಫ್, ನಾಟ್ ಗಾಟ್ ಫೋನ್, ಏನೂ ಇಲ್ಲ ನನ್ನ ಕೈಲಿ, ಹೊರಡೋಣ ಅಂತಂದ್ರೆ. ನಂಗೆ ಗೊತ್ತಿತ್ತು ಇಷ್ಟೊತ್ತಿಗಾಗಲೇ ನಮ್ಮ ಮಮ್ಮಿ ಕಾಲ್ ಮಾಡಿರ್ತಾರೆ, ಅಕ್ಷಿತ್ ಕಾಲ್ ಮಾಡಿರ್ತಾರೆ, ಇನ್ನೂ ಇಂಟರ್ವ್ಯೂ ನಡೀತಾ ಇದೆ, ಎತ್ತಿಲ್ಲ ಅಂತ ಪ್ಯಾನಿಕ್ ಆಗ್ತಾರೆ, ಬಟ್ ಐ ಕ್ಯಾನ್ ಆನ್ಸರ್ ಟು ದೆಮ್ ಅಂತ ನನಗೆ ಮೈಂಡಲ್ಲಿ ಇತ್ತು. ಬಟ್ ಇದು ಹೆಂಗಾಯಿತು ಅಂದರೆ, ಈ ಥರ ಮನೆ ಸುತ್ತಿಸಿ ಆಲ್ಮೋಸ್ಟ್ ಒಂದು 4 o'clock 4:30 ಮಾಡಿಬಿಟ್ಟ. ಐ ಥಿಂಕ್ ನಮ್ಮ ಮನೇಲಿ ದೇ ಲಾಸ್ಟ್ ದೇರ್ ಮೈಂಡ್. ಆಗಲೇ ಇಲ್ಲ. ನಮ್ಮಮ್ಮ ಅಕ್ಷಿತ್ಗೆ ಮಾಡಿದ್ದಾರೆ, ಅಕ್ಷಿತ್ ನಮ್ಮ ಮಮ್ಮಿಗೆ ಮಾಡಿದ್ದಾರೆ. ಆಂಟಿ ವೈಷ್ಣವಿ ಫೋನ್ ಎತ್ತುತ್ತಾ ಇಲ್ಲ, ಇಂಟರ್ವ್ಯೂ ಅಂದಿದ್ಲು, ಏನು ಅಂತ. ನಮ್ಮಮ್ಮ ಹೌದು ಇಂಟರ್ವ್ಯೂ ಅಂತ ಹೇಳಿದ್ಲಪ್ಪ, ನಾನು ಟ್ರೈ ಮಾಡಿದ್ದೀನಿ, ನೀ ಎತ್ತುತ್ತಿಲ್ಲ ಅಂತ ಅಂದಿದ್ದಾರೆ. ಈ ಬ್ಯಾಕ್ಗ್ರೌಂಡ್ ಆಗಿದ್ರೆ ನನಗೆ ಗೊತ್ತಿಲ್ಲ. ಆ್ಯಂಡ್ ಟ್ರೈನ್ ಟು ಕನ್ವಿನ್ಸ್ ಹಿಮ್ ಹೋಗೋಣ ಅಂತ, ಬಟ್ ಅವ್ನು ಇಲ್ಲ ಮುಗಿಸ್ಕೊಂಡೇ ಹೋಗಬೇಕು ಅಂತಿದ್ದಾನೆ. ನಾನು ಅಂದಾಜು ಎಷ್ಟೊತ್ತಿಗೆ ಆಗುತ್ತೆ ಅಂತ ಕೇಳಿದ್ರೆ ಈ ಸೈಡ್ ಅರೌಂಡ್ 6:30 ಅಂತ. ಆಯಿತು, ಒಂದು 6:30 ಹೋಗ್ತೀವಿ ಅಂತ ಅಂದ್ರು. ಅಲ್ಲಿ ರೀಚ್ ದೆ ಬೈ 7:30 ಅಲ್ಲಿ ಗಿವ್ ಅ ಕಾಲ್ ಟು ದೆಮ್. ಆಮೇಲೆ ಮೆಟ್ರೋ ಹತ್ಬಿಡೋಣ, ಮೆಟ್ರೋ ಇರುತ್ತೆ ಅಂತ ನನಗೆ ಇದ್ದೆ. ಐ ವಾಸ್ ವೆರಿ ಆಯಿತು ಬಂದ್ಬಿಟ್ಟಿದ್ದೀನಿ, ನನಗೆ ಈ ಫೀಲ್ಡ್ ಗೊತ್ತಿಲ್ಲ, ವರ್ಕ್ ಹೇಗೆ ಏನು ಅಂತ, ಇರೋದೇ ಹೀಗೇನೋ ವರ್ಕ್ ಪ್ರಪಂಚ ಅಂತ ಅಂದ್ಕೊಂಡಿದ್ದೆ ನಾನು. ಸೊ ಏನಾಗಿದೆ, ನಾನು ಅವನ ಜೊತೆ ಹಿಂಗೆ ಎಲ್ಲ ಮನೆ ಆಫೀಸ್ ಅಲಿತಾ ಇರಬೇಕಾದ್ರೆ ಅಕ್ಷಿತ್ ಟ್ರೈ ಮಾಡಿದೆ ನನಗೇನೆ ಮತ್ತೆ. ಸೊ ಪಿಕ್ ಮಾಡಿಲ್ಲ. ಅಕ್ಷಿತ್ ಫೆಲ್ಟ್ ಸಮಥಿಂಗ್ ವಾಸ್ ಫಿಶಿ. ಸೊ ಅವ್ನು ಏನು ಮಾಡಿದ್ರು, ನಮ್ಮಮ್ಮ ಅಷ್ಟರಲ್ಲಿ ನಮ್ಮ ಅಪ್ಪಂಗೂ ಫೋನ್ ಮಾಡಿದ್ರು. ನಮ್ಮ ಅಪ್ಪಂಗೆ ಅಪ್ಯಾರೆಂಟ್ಲಿ ಅವತ್ತು ಮೀಟಿಂಗ್ ಇತ್ತು. ಆ್ಯಂಡ್ ನಮ್ಮ ಅಣ್ಣ ಕಾಲೇಜ್ಗೆ ಹೋಗ್ಬಿಟ್ಟಿದ್ದಾನೆ. ಸೊ ನಮ್ಮ ಅಣ್ಣ ಒಂದು ದಿಕ್ಕು, ನಮ್ಮ ಡ್ಯಾಡಿ ಒಂದು ಕಡೆ, ಅಕ್ಷಿತ್ ಒಂದು ಕಡೆ, ನಮ್ಮ ಮಮ್ಮಿ ಒಂದು ಕಡೆ, ನಾನು ಒಂದು ಕಡೆ, ಹಂಗಾಗೋಗಿತ್ತು. ಅಕ್ಷಿತ್ ಕುಡಂಟ್ ಹೋಲ್ಡ್ ಇಟ್. ಅವ್ರು ಏನು ಮಾಡಿದ್ರು, ನಮ್ಮಮ್ಮನ ಕೇಳಿದ್ರು ಯಾವುದದು ಆಫೀಸು ಅಂತ. ಸೊ ನಮ್ಮ ಅಮ್ಮಂಗೆ ಹೆಸರು ಗೊತ್ತಿರಲಿಲ್ಲ, ಅದನ್ನು ನಾನು ಹೋಗಿದ್ದಿದ್ದು ಇಂಟರ್ವ್ಯೂಗೆ. ಬಟ್ ನಮ್ಮಮ್ಮಗೆ ಏನಂದರೆ, ನಾನು ಊಟಕ್ಕೆ ಕರ್ಕೊಂಡು ಹೋಗಿದ್ನಲ್ಲ, ಸೊ ಅವ್ರು ಅದನ್ನು ಹೇಳಿ, ಅದ್ರ ಪಕ್ಕ ಈ ಥರ ಇರೋ ಬಿಲ್ಡಿಂಗು, ಹಿಂಗೆ ಮೇಲೆ ಹೋಗಬೇಕು, ಈ ಥರ ಏನೋ ಫ್ಲೋರು ಅಂತೆಲ್ಲ ನಮ್ಮಮ್ಮ ಒಂದು ರಫ್ ಸ್ಕೆಚ್ ಕೊಟ್ಟಿದ್ರು ಅಕ್ಷಿತ್ಗೆ. ಅಕ್ಷಿತ್ ಇಮ್ಮಿಡಿಯೇಟಾಗಿ ಅಲ್ಲಿಂದ ಹೊರಟಿದ್ದಾರೆ 2 wheeler ಎತ್ಕೊಂಡು. ಅಷ್ಟು ದೂರದಿಂದ ಅಲ್ಲಿ ಬಂದಿದ್ದಾರೆ, ವಾಟ್ ಎವರ್ ನಾವು ಹೋಗಿದ್ದಿದ್ದು ಆಫೀಸ್ಗೆ. ಹೋಗ್ಬಿಟ್ಟು ಕೇಳಿದ್ದಾರೆ, ಈ ಥರ ಇಂಟರ್ವ್ಯೂಗೆ ಬಂದಿದ್ರಲ್ಲ, ಕಾಲ್ ಪಿಕ್ ಮಾಡ್ತಿಲ್ಲ, ಅವ್ರು ಇದ್ದಾರಾ ಅಂತ. ಆವಾಗ ಅವ್ರು ಅದೇನೋ ಲಿಸ್ಟ್ ನೋಡ್ಬಿಟ್ಟು ಹೇಳಿದ್ದಾರೆ, ಫೀಲ್ಡ್ ವರ್ಕ್ ಮೇಲೆ ಹೋಗಿದ್ದಾರೆ ಅಂತ. ಯಾಕೆ ಫೋನ್ ಎತ್ತುತ್ತಾ ಇಲ್ಲ ಅಂತ ಎಂಕ್ವೈರ್ ಮಾಡಿದ್ದಾರೆ. ಅವರು ಇಲ್ಲ ಎಲ್ಲ ಫೋನ ಲಾಕರಲ್ಲಿ ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅಕ್ಷಿತ್ ಸಿಟ್ಟು ಬಂದಿದೆ, ಹೆಂಗೆ ನೀವು ಫೋನ್ ಕೊಟ್ಟು ಕಳಿಸ್ತೀರಾ ಇಂಟರ್ವ್ಯೂಗೆ, ಹೆಂಗಿದು ಫೀಲ್ಡ್ಗೆ ಇಷ್ಟೊತ್ತು ಹೆಣ್ಮಕ್ಳನ್ನ ಕಳಿಸ್ತೀರಾ ಅಂತ ಬೈದು ಬ್ಲಾಸ್ಟ್ ಮಾಡಿದ್ದಾರೆ ಅಲ್ಲಿರೋ ಮ್ಯಾನೇಜರ್ನ. ಸೊ ಆ ಮ್ಯಾನೇಜರ್ ಏನು ಮಾಡಿದ್ದಾನೆ, ನನ್ನ ಜೊತೆ ಬಂದವನು ಕಾಲ್ ಮಾಡಿಕೊಟ್ಟ. ನಾನು ಕಾಲ್ ಎತ್ಬಿಟ್ಟು ವಿ ಆರ್ ಹಿಯರ್, ಏನೋ ಮಾಡ್ತಾ ಇದ್ದೀವಿ ಅಂತ ಸೈಡ್ಗೆ ಹೋಗಿ ಮಾತಾಡ್ದ. ಒಂದು ಪಾಯಿಂಟಲ್ಲಿ ನನಗೆ ಫೋನ್ ಕೊಟ್ಬಿಟ್ಟು ಸಂಬಡಿ ವಾಂಟ್ಸ್ ಟು ಟಾಕ್ ಟು ಯು ಅಂತೆ. ಅಲ್ಲಿ ನನಗೆ ಆಗಿದ್ದು ಖುಷಿ ನೀವು ನಂಬೋದೇ ಇಲ್ಲ. ನಾನು ಫೋನ್ ಇಸ್ಕೊಂಡೆ, ಹಲೋ ಅಂತಂದೆ. ಅಕ್ಷಿತ್ ಎಲ್ಲಿದ್ಯಾ, ಏನು ನಂದು. ಅಕ್ಷಿ ನೋಡು, ಈ ಥರ ಇಂಟರ್ವ್ಯೂಗೆ ಬಂದಿದ್ದೀನಿ, ಇವ್ರು ನನಗೆ ಹಿಂಗೆ ಫೀಲ್ಡ್ ವರ್ಕ್ ಅಂತ ಕರ್ಕೊಂಬಂದ್ಬಿಟ್ಟಿದ್ದಾರೆ, ಹೋಗೋಣ ಅಂತಂದ್ರು ಇಷ್ಟು ಟಾರ್ಗೆಟ್ ಮುಗಿಸ್ಬೇಕು ಅಂತಿದ್ದಾರೆ, ನನಗೆ ಇದು ಇಷ್ಟ ಇಲ್ಲ ಅಕ್ಷಿ, ನನ್ನ ಮಾತು ಕೇಳ್ತಾ ಇಲ್ಲ ಅಕ್ಷಿ ಅಂತ ಹೇಳ್ತಾನೇ ಇದ್ದೀನಿ. ಅಡ್ವಾಂಟೇಜ್ ಏನಂದರೆ ನನ್ನ ಜೊತೆ ಬರೋನು ಕನ್ನಡನೇ ಬರಲ್ಲ, ತಮಿಳೋ ಏನೋ ಅವನು. ಹೇಳ್ತಾ ಇದ್ದೀನಿ, ನನ್ನ ಬಿಡ್ತಾ ಇಲ್ಲ, ನೀನು ಕಳಿಸು ಮಾಡು ಅಂತ ಅಕ್ಷಿ, ನೀನು ಹೇಳು ಅಕ್ಷಿ ಅಂತ ನಾನು ಅಕ್ಷಿಗಂದೆ. ಸೊ ಅವನು ಅಲ್ಲಿ ಅವ್ರಿಗೆ ಮ್ಯಾನೇಜರಿಗೆ ಬಾಯಿಗೆ ಬಂದಂಗೆ ಹೋಗ್ತಿ, ಇಮ್ಮಿಡಿಯೇಟಾಗಿ ಎಲ್ಲಿದ್ದಾಳೋ ಅವಳು ಅಲ್ಲಿಂದ ವಾಪಸ್ ಬರಬೇಕು ಅಂತ ಹೇಳಿದ್ದಾನೆ. ಅವ್ನ ಮ್ಯಾನೇಜರ್ ಮತ್ತು ಅವನಿಗೆ ಮಾಡಿ ಅವಳಿಗೆ ಇಮಿಡಿಯೇಟಾಗಿ ಗಾಡಿ ಬುಕ್ ಮಾಡಿ ಕಳಿಸಿ ಅಂತ ಅಂದಿದ್ದಾರೆ. ಸರಿ ಆಯಿತು ಅಂತ ಗಾಡಿ ಬುಕ್ ಮಾಡಿ ಕಳಿಸಿದ್ದಾರೆ. ನನ್ನ ಹತ್ರ ಫೋನ್ ಇಲ್ಲ, ಗಾಡಿ ನಂಬರ್ ಇಲ್ಲ, ನಾನು ಯಾವ ಗಾಡೀಲಿ ಬರ್ತಾ ಇದ್ದೀನಿ, ಯಾವ ಜಾಗದಲ್ಲಿ ಇದ್ದೀನಿ, ಹೇಗೆ ಬರ್ತಾ ಇದ್ದೀನಿ ಅನ್ನೋ ಬಗ್ಗೆ ಅಕ್ಷಿಗೆ ಡೀಟೇಲ್ಸೇ ಇಲ್ಲ. ಓಕೆ, ನನ್ನನ್ನು ಕ್ಯಾಬ್
ಹತ್ತದ ಮೇಲೆ 2-3 ಪಿಕಪ್ ಪಾಯಿಂಟ್ಸ್ ಇದೆ. ಶೇರ್ ಕ್ಯಾಬ್ ಬುಕ್ ಮಾಡಿಬಿಟ್ಟಿದ್ದಾನೆ ನನಗೆ. ನಾನು ಡೈರೆಕ್ಟಾಗಿ ಹೋಗ್ತೀನಿ ಅಂದ್ಕೊಂಡ್ರೆ ಅವ್ರನ್ನ ಪಿಕ್ ಮಾಡಿ ಇವ್ರನ್ನ ಪಿಕ್ ಮಾಡಿ, ಲಿಟ್ರಲಿ ನಾನು ಇಲ್ಲಿದ್ದೀನಿ, ನನ್ನ ಪಕ್ಕ ಒಬ್ರು ಇನ್ನೂ ಇಬ್ರನ್ನ ಪಿಕ್ ಮಾಡಬೇಕಿತ್ತು. ಸೊ ಒಬ್ರನ್ನ ಪಿಕ್ ಮಾಡಿದ್ಮೇಲೆ ನನಗೆ ಗೊತ್ತಾಯ್ತು ಇದು ಶೇರ್ ಕ್ಯಾಬ್ ಅಂತ. ಓಕೆ, ಅಲ್ಲೂ ಅಕ್ಷಿತಕ್ಕೆ ಗೊತ್ತಾಯ್ತು ಇನ್ ಡೀಟೇಲ್ಸ್ ಇಲ್ಲ. ಅವನಿಗೆ ಫೋನ್ ಮಾಡಿಬಿಟ್ಟು ಏನು ತಲೆ ಕಳಿಸಿದ್ಯಾ, ಇಷ್ಟೊತ್ತಾಯ್ತು ಬರೋದಕ್ಕೆ, ಎಷ್ಟೊತ್ತು ಬೇಕು ಮ್ಯಾಪಲ್ಲಿ ಅಂತೆಲ್ಲ ಬೈದ ಮೇಲೆ ಅವನು ಅವಾಗ ಅಕ್ಷಿಗೆ ಹೇಳ್ತಾನೆ ನಾನು ಶೇರ್ ಕ್ಯಾಬಲ್ಲಿ ಕಳಿಸಿದ್ದು ಅಂತ. ಅಪ್ಪ ಕಾಲಿಟ್ಕೊಂಡ್ಬಿಡ್ತು. ಸೊ ಶೇರ್ ಕ್ಯಾಬಲ್ಲಿ ಕಳಿಸಿದ್ದು ಅಂತ ಅವಾಗ ಅಕ್ಷಿಗೆ ಅಂತಾನೆ. ಅಕ್ಷಿತ್ ಮತ್ತೆ ಫೋನ್ ಮಾಡಿ ಹೆಂಗೆ ಕಳಿಸ್ತೀಯ ನೀನು, ನನಗೆ ಡ್ರೈವರ್ ಡೀಟೇಲ್ಸ್ ಕೊಡು ಅಂತೆಲ್ಲ ಬೈದು ಮಾಡಿ ಡ್ರೈವರ್ ಡೀಟೇಲ್ಸ್ ಕೊಡ್ತಾರೆ. ಡ್ರೈವರ್ಗೆ ಅಕ್ಷಿ ಕಾಲ್ ಮಾಡ್ತಾನೆ, ಡ್ರೈವರ್ ನನಗೆ ಕೊಡ್ತಾರೆ, ಮೇಡಮ್ ನಿಮ್ಮ ಕಡೆ ಯಾರೋ ಫೋನ್ ಬಂದಿದ್ದಾನೆ, ನೀವು ತಗೊಳ್ಳಿ ಅಂತ. ನಂಗೆ ಮೈಂಡೇ ಓಡ್ತಿಲ್ಲ, ನನಗೆ ಬ್ಲ್ಯಾಂಕ್, ಐ ಜಸ್ಟ್ ವಾಂಟ್ ಟು ರನ್ ಆ್ಯಂಡ್ ಗೋ ಅಷ್ಟೇ. ಫೋನ್ ಕೊಟ್ಟರು, ಹಲೋ ಒಂದು ಅಕ್ಷಿಗೆ ಎಲ್ಲಿದ್ಯಾ, ಹಿಂಗೆ ಬರ್ತಾ ಇದ್ದೀನಿ, ಎಷ್ಟೊತ್ತು ತೋರಿಸ್ತಾ ಇದೆ, ಹಿಂಗೆ ಇನ್ನೊಬ್ರದ್ದೇನೋ ಪಿಕಪ್ ಇದೆ, ಅವ್ನು ಇನ್ನೊಂದು ನಿಂಗೆ ಶೇರಿಂಗ್ ಕ್ಯಾಬ್ ಬುಕ್ ಮಾಡಿದಾನಾ ಅಂತ ಸಿಟ್ಟು ಬಂತು ಅಕ್ಷಿಗೆ. ಹೌದು ಅಂತಂದೆ. ಸರಿ ಅಂದ್ಬಿಟ್ಟು ನನ್ನ ಕ್ಯಾಬ್ ಅವನಿಗೆ ಇನ್ನೊಂದು ಕಾಲ್ ಬರ್ತಾ ಇತ್ತು, ಹತ್ರದಲ್ಲೇ ಇನ್ನೊಂದು ಪಿಕಪ್ ಇತ್ತು. ಸೊ ನಾನು ಅವ್ರಿಗೆ ಕೊಡ್ತೀನಿ ಅಂತ ಕೊಟ್ಬಿಟ್ಟು ನನ್ನ ಪಕ್ಕ ಫಸ್ಟ್ ಪಿಕ್ ಆದವ್ರಿಗೆ ಫೋನ್ ಇಸ್ಕೊಂಡೆ. ಫೋನ್ ಇಸ್ಕೊಂಡು ನಾನು ಕಾಲ್ ಮಾಡ್ಬೋದಾ ಅಂತ ಕೇಳಿದೆ. ಸೊ ನಾನು ಅಕ್ಷಿಗೆ ಫೋನ್ ಮಾಡಿ ಹೇಳಿದೆ, ಅಕ್ಷಿ ನನ್ನ ಬ್ಯಾಗು ಮೊಬೈಲು ಎಲ್ಲ ಅಲ್ಲೇ ಆಫೀಸಲ್ಲಿ ಬಿಟ್ಟಿದ್ದೀನಿ, ನಾನು ಬಂದು ಅದನ್ನು ತೊಗೋಬೇಕು ಅಕ್ಷಿ ಅಂತ, ಹಿಂಗೆ ಬರ್ತಾ ಇದ್ದೀನಿ, ಕ್ಯಾಬ್ ಅಣ್ಣ ಹೇಳಿದ್ರು ನಾವೇನೋ ಇಷ್ಟು ದೂರದಲ್ಲಿ ಇದ್ದೀವಿ ಅಂತ ತಿಳಿಸ್ದೆ ಅಕ್ಷಿತ್ಗೆ. ಸೊ ಆ ಗ್ಯಾಪಲ್ಲಿ ಅಕ್ಷಿತ್ಗೆ ಏನಾಯಿತು, ಸಿಟ್ಟು ಬಂದ್ಬಿಡ್ತು, ಈ ನನ್ನ ಮಗ ಬುಕ್ ಮಾಡು ಅಂದರೆ ಶೇರಿಂಗ್ ಬುಕ್ ಮಾಡಿ ಕಳ್ಸಿದ್ದಾನೆ ಅಲ್ಲ ಅಂತ ನನಗೆ ಹೇಳ್ತಿದ್ದಾನೆ. ನೀ ಯಾಕೆ ಶೇರಿಂಗ್ ಒಪ್ಕೊಂಡೆ, ನಂಗೆ ಇನ್ನೊಬ್ರು 10ವರೆಗೂ ಗೊತ್ತಿಲ್ವಲ್ಲ ಶೇರಿಂಗ್ ಅಂತ. ನಿಜ ಹೇಳ, ನಾನು ಕಾಲೇಜ್ ಪಾಸ್ಔಟ್ ಆದಾಗ ಈಗಿರಷ್ಟು ಚಾಣಾಕಿ ನಾನು ಇರಲಿಲ್ಲ. ಥಿಂಗ್ ಇಸ್ ದ್ಯಾಟ್ ಕಷ್ಟಪಡಬೇಕು, ಕೆಲಸ ಗಿಟ್ಟಿಸ್ಕೋಬೇಕು ಅಷ್ಟೇ ನನಗೆ ತಲೆಯಲ್ಲಿದ್ದು. ನನ್ನ ಪಕ್ಕ ಇರೋನು ಯಾರೋ ದೇವತಾ ಮನುಷ್ಯ ಫೋನ್ ಕೊಟ್ಟ, ಅವಾಗವಾಗ ಅಪ್ಡೇಟ್ ಮಾಡ್ತಿದ್ದೆ ಬರ್ತಾ ಇದ್ದೀನಿ ಅಂತ. ನನಗೆ ಜಾಗ ಗೊತ್ತಿರಲಿಲ್ಲ, ಅವನೇ ಯಾವ ಜಾಗ ಅಂತ ಹೇಳ್ತಿದ್ದ, ನಾನು ಹೇಳ್ತಿದ್ದೆ. ಆ್ಯಂಡ್ ಪಾಪ ಅವ್ರಿಬ್ರು ಆಯ್ತಾ, ಅವ್ರದ್ದು ಪಿಕಪ್ಪೇ ಹತ್ರ ಇದ್ರು ಅವ್ರಿಬ್ರು ಏನು ಮಾಡಿದ್ರು, ಒಂದು ಹುಡುಗ ಇದ್ದಿದ್ದು, ಸರ್ ಇವ್ರನ್ನೇ ಫಸ್ಟ್ ಬಿಟ್ಬಿಡಿ, ನಮ್ಮನ್ನ ಬಿಡಿ ಅಂತ ಏನೋ ಮಾತಾಡಿದ್ರು. ಬಿಕಾಸ್ ಆ ಹುಡುಗಿದೇ ಏನೋ ಹತ್ರ ಇದ್ದಿದ್ದು ಪಾಯಿಂಟು. ಬಟ್ ಒಪ್ಕೊಂಡ್ರು ಆಯ್ತಾ. ನನ್ನನ್ನು ಕರ್ಕೊಂಡೋಗಿ ಅಕ್ಷಿತ್ ಬೈದೆ, ನನ್ನ ಬ್ಯಾಗು ನನ್ನ ಫೋನ್ಸು ಎಲ್ಲ ಎತ್ಕೊಂಡ್ಬಂದಿದ್ದ. ಮೇಲೋಗಿ ಅವ್ರಿಗೆ ಉಗಿದ್ಬಿಟ್ಟು ಲಾಕರ್ ಓಪನ್ ಮಾಡಿಸಿ ತಗೊಂಡು ಬಂದು ಕೆಳಗಡೆ ಇದ್ದ ಗೇಟ್ ಹತ್ರ. ಸೊ ನಾನು ಕಾರ್ ಇಳ್ದಿದ ತಕ್ಷಣ ನಮಗೆ ಕಣ್ಣಲ್ಲಿ ನೀರು ಅಷ್ಟು ಫ್ರಸ್ಟ್ರೇಷನ್ ಇದೆ. ಏನು ಮಾಡ್ತೀರಾ, ನಾನು ಇಳಿದು ಬಂದು ಅಳ್ತಾ ಇದ್ದೀನಿ ಅಕ್ಷಿ ಹಿಂಗೆ ಅಂತ. ಅಕ್ಷಿ ಆಯಿತು ಬಾ ಹೋಗೋಣ ಅಂದ್ಬಿಟ್ಟು ಕ್ಯಾಬ್ ಅವ್ರಿಗೆ ಥ್ಯಾಂಕ್ ಯು ಸರ್ ಹುಷಾರಾಗಿ ಬಿಟ್ಟಿದ್ದಕ್ಕೆ ಅಂತ ಹೇಳಿದ್ರು ಅವನು. ಸೊ ನಾನೇ ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಅಕ್ಷಿತ್ ಜೊತೆ 2 ವೀಲರ್ ಹೊರಟ್ಬಿಟ್ಟೆ. ಆಮೇಲೆ ಅಕ್ಷಿತ್ ಬೈದಿದ್ರು, ಈ ಥರ ಒಪ್ಕೋಬೇಡ, ಹೆಂಗೆ ಹೋಗ್ತೀಯ ಫೋನ್ ಬಿಟ್ಟು ಅಂತ ತುಂಬಾನೇ ಹೇಳ್ದ ನನಗೆ ಆಯ್ತಾ. ಪಾಪ ಇಂದ ನನಗೇನೋ ತಿನ್ನಕ್ಕೆ ಹಸುವಾಗ್ತಾ ಇದೆ, ತಡಿಯೋಕ್ಕಾಗ್ತಾ ಇಲ್ಲ ಅಂದೆ. ಪಾಪ ನನಗೆ ತಿನ್ನಕ್ಕೆಲ್ಲ ಕೊಡಿಸ್ಬಿಟ್ಟು ಹಿ ಡ್ರಾಪ್ ಮೀ ಟು ಮೆಟ್ರೋ ಅನ್ಸುತ್ತೆ. ಅಲ್ಲಿಂದ ನಾನು ಮನೆಗೆ ಹೋಗಿ ಮನೇಲಿ ಸ್ಟೋರಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ ನಾನು. ಯಪ್ಪ, ನಾನು ಇದನ್ನೇ ಹೇಳಬೇಕಾದ್ರೆ ನಾನು ನಗ್ನಗ್ತಾ ಹೇಳ್ತಾ ಇದ್ದೀನಿ. ಬಟ್ ಆ ಟೈಮಲ್ಲಿ ದಟ್ ಇಸ್ ದ ವರ್ಸ್ಟ್ ಥಿಂಗ್ ಇನ್ ಮೈ ಲೈಫ್ ಅಂತ ಹೇಳ್ಬೋದು. ಆ್ಯಂಡ್ ಈ ಇನ್ಸಿಡೆಂಟ್ ನನ್ನ ಕ್ಲೋಸ್ ಸರ್ಕಲ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ವರ್ಸ್ಟ್ ಡೇ ಆಫ್ ಮೈ ಲೈಫ್. ಆ್ಯಂಡ್ ಅದಾದಮೇಲೆ ನಾನು ಒಂದು 2-3 ಇಂಟರ್ವ್ಯೂಗೆ ದೂರ ಹೋಗ್ಬೇಕಿತ್ತು. ನಾನು ಅವಾಗ ನಮ್ಮ ಮಮ್ಮಿನ ಅಕ್ಷಿನ ಇಬ್ರು ಕರ್ಕೊಂಡು ಹೋಗ್ತಾ ಇದ್ದೆ. ನಾನು ಇಂಟರ್ವ್ಯೂ ಕೊಡೋಕ್ಕೆ ಒಳಗಡೆ ಎಂಟರ್ ಆದಾಗ ಪಾಪ ಅವ್ರು ಅಲ್ಲೇ ಆಚೆ ವೇಟಿಂಗ್ ರೂಮಲ್ಲಿ ಲಾಂಜಲ್ಲೆಲ್ಲ ಇರ್ತಿದ್ರು. ಮುಗಿಸ್ಕೊಂಡು ನಾನು ಬರ್ತಾ ಇದ್ದೆ. ಅಷ್ಟು ಅಂದ್ರೆ ಭಯದಲ್ಲೇ ನಾನು ಹೋಗ್ತಾ ಇದ್ದೆ. ವರ್ಸ್ಟ್ ಎಕ್ಸ್ಪೀರಿಯನ್ಸು. ಸೊ ದಿಸ್ ಇಸ್ ದ ಸ್ಟೋರಿ. ಆ್ಯಂಡ್ ನಾನು ಹೆಣ್ಮಕ್ಳಿಗೂ ಹೇಳೋದಿಷ್ಟೇ, ಕಾಲೇಜ್ ಮುಗಿಸಿದ್ಮೇಲೆ ಅದೇನು ಗೊತ್ತೇ ಆಗಲ್ಲ. ನಾವು ದುಡಿಬೇಕು, ನಾವು ವರ್ಕ್ ಮಾಡಬೇಕು, ನಾವು ಫ್ಯಾಮಿಲಿಗೆ ಸಪೋರ್ಟ್ ಮಾಡಬೇಕು, ನಾವು ಇಂಡಿಪೆಂಡೆಂಟಾಗಿ ನಿಂತ್ಕೋಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ಏನಾದರೂ ಒಂದು ಜೀವನದಲ್ಲಿ ಮಾಡಬೇಕು ಅನ್ನೋದು ಇರುತ್ತೆ. ಬಟ್ ಒಂದೊಂದ್ಸತಿ ಸಿಚುವೇಶನ್ ಹೆಂಗಾಗೋಗುತ್ತೆ ಅಂದರೆ, ನನಗೆ ಆಪ್ಷನ್ ಇತ್ತು, ನನಗೆ ಇವ್ರು ನನ್ನ ಪರವಾಗಿ ನಿಂತ್ಕೊಂಡ್ರು. ಸೊ ಆಯಿತು ಹಾಳಾಗೋಗ್ಲಿ ಅಂತ ನಾನು ಬಿಟ್ಬಿಟ್ಟು ಬಂದೆ. ಬಟ್ ಸುಮಾರು ಜನಕ್ಕೆ ಏನು ಗೊತ್ತಾ, ಆಪ್ಷನ್ ಇರಲ್ಲ, ಟ್ರೈ ಮಾಡಿರ್ತಾರೆ, ಎಲ್ಲೂ ಸಿಕ್ಕಿರಲ್ಲ, ಇದಾಯಿತು ಸೆಕೆಂಡ್ ರೌಂಡಿಗೆ ಹಿಂಗೆಲ್ಲ ಮಾಡಿದ್ರೆ ಕೊಡ್ತಾರೆ ಕೆಲಸ ಅನ್ನೋದಕ್ಕೆ ಕಾಂಪ್ರಮೈಸ್ ಆಗಿ ಮಾಡ್ತಾರೆ. ಸೊ ಆ ಥರ ಮಾಡಬೇಡಿ. ತುಂಬ ಡೋರ್ಸ್ ಇದೆ, ತುಂಬ ಆಪರ್ಚುನಿಟೀಸ್ ಇದೆ. ಈಗಿನ ಜನ್ರೇಷನ್ ಅವ್ರು ತುಂಬ ಫ್ರ್ಯಾಂಕಾಗಿ ಎಲ್ಲ ಯೋಚನೆ ಮಾಡಿ ತುಂಬ ಯೋಚನೆ ಮಾಡೋರಿದ್ದಾರೆ ಈಗಿನ ಜನ್ರೇಷನ್ ಮಕ್ಕಳು. ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇರ್ತೀನಲ್ಲ, ಝೂಮ್ ಮೀಟಿಂಗಲ್ಲಿ ಮ್ಯಾನೇಜರ್ಗೆ ವಾಪಸ್ ಕ್ವಶನ್ ಆಗ್ತಾರೆ, ಐ ಆಮ್ ನಾಟ್ ವರ್ಕಿಂಗ್ ಟುಡೇ, ಇಟ್ ಇಸ್ ಮೈ ಆಫ್, ವೈ ಶುಡ್ ಐ ಕಮ್ ಆ್ಯಂಡ್ ಅಟೆಂಡ್ ದ ಮೀಟಿಂಗ್ ಅಂತೆಲ್ಲ ಅಂತಿರ್ತಾರೆ. ಸೊ ಜನ್ರೇಷನ್ ಇಸ್ ಲೈಕ್ ದ್ಯಾಟ್. ಬಟ್ ನಾನು ದುದ್ದುವಾಗಿ ಈ ಥರ ಒಂದು ಮಾಡ್ಕೊಂಬಿಟ್ಟೆ, ಪೆದ್ದಿ ಥರ. ನನ್ನ ಜೀವನದಲ್ಲಿ ಮರೆಯೋಕ್ಕಾಗದಿರೋದೇ ಇನ್ಸಿಡೆಂಟ್ ಇದು. ಸೊ ದಿಸ್ ಇಸ್ ದ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಯಾರೇ ನೀವು ಇಂಟರ್ವ್ಯೂಗೆ ಹೋಗ್ಬೇಕಂದ್ರೆ ಯಾರೊಬ್ಬರು ಜೊತೆ ಕರ್ಕೊಂಡು ಹೋಗಿ, ಸಂಸ್ಥೆ ಬಗ್ಗೆ ತಿಳ್ಕೊಳ್ಳಿ, ಕೆಲಸದ ಬಗ್ಗೆ ತಿಳ್ಕೊಳ್ಳಿ. ಅವರು ಹಿಂಗೆ ಹೋಗೋಣ ಮಾಡೋಣ ಅಂದಾಗ ಫೋನ್ಸ್ ಇಟ್ಕೊಳ್ಳಿ. ಸೊ ಅಷ್ಟೇ, ಇನ್ನೇನು ಹೇಳೋಕ್ಕಿಲ್ಲ. ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ಆ್ಯಂಡ್
ಪೂರ್ತಿ ಕಾಲು ನೋವು ಬಂತು ಅಷ್ಟೇ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.